ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅಧ್ಯಕ್ಷರಾದ ಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಮುಳಬಾಗಿಲು ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆ ನಡೆಸಿ ಮಾತನಾಡಿದ ರೈತ ಸಂಘದ ಪದಾಧಿಕಾರಿಗಳು, ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕೊರತೆ ಎದ್ದು ಕಾಣ್ತಾ ಇದೆ. ಮುಳಬಾಗಿಲು ನಗರವು ರಾಜ್ಯದ ಗಡಿ ಭಾಗದಲ್ಲಿದೆ. ಜೊತೆಗೆ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಸರ್ಕಾರಿ ಆಸ್ಪತ್ರೆಗಳಿಗೆ ಅವಲಂಬಿತರಾಗಿದ್ದಾರೆ. ಆದ್ದರಿಂದ ಈ ಕೂಡಲೇ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಯಕಲ್ಪ ಒದಗಿಸಬೇಕು ಅಂತ ಆಗ್ರಹಿಸಿದರು. 5 ಭಾಗ್ಯಗಳನ್ನು ಕೊಟ್ಟು ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರನ್ನು ಸೋಂಬೇರಿಗಳನ್ನು ಮಾಡಿದಿರಾ? ನಾವು ಕೇಳ್ತಾ ಇರೋದೊಂದೇ, ಶಿಕ್ಷಣ ಮತ್ತು ಆರೋಗ್ಯವನ್ನು 6 ಮತ್ತು 7ನೇ ಭಾಗ್ಯ ಕೊಟ್ಟು ನೀವು ಪುಣ್ಯ ಕಟ್ಟಿಕೊಳ್ಳಿ, ಆ ಒಂದು ಭಾಗ್ಯಗೆ ಒಂದು ಭಿಕ್ಷೆ ಯಾಕೆ ಅಂತ ಕೇಳ್ತಾ ಇದ್ದೀವಿ. ಇವತ್ತು ಮುಳಬಾಗಿಲು ಸರ್ಕಾರಿ ನಗರ ಆಸ್ಪತ್ರೆ ಮುಂದೆ ರೈತ ಸಂಘದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ತಟ್ಟೆ ಹಿಡಿದು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳಿಷ್ಟೇ: ಬರ ಹಾಗೂ ಬೆಲೆ ಕುಸಿತ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿರುವಂತಹ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ಆರೋಗ್ಯ ರಕ್ಷಣೆ ಯಾರ ಹೊಣೆ? ಜಿಲ್ಲಾ ಉಸ್ತುವಾರಿ ಸಚಿವರೇ ಹಾಗೂ ಆರೋಗ್ಯ ಸಚಿವರೇ, ನಿಮ್ಮನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳೇ, ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಈ ಒಂದು ಗಡಿಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ತಾಜ್ ಮಹಲನ್ನು ಮೀರಿಸ್ತವೆ ನೋಡೋದಕ್ಕೆ, ಅದರಲ್ಲಿರೋ ಉಳುಕು ಯಾವುದೂ ಇಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಗಡಿಭಾಗದ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರು ಹೆರಿಗೆಗಿರ್ಬೋದು, ಚೆನ್ನಾಗಿರ್ಬೇಕು, ಕ್ಲೀನ್ ಆಗಿರಬೇಕು, ಕರೆಕ್ಟ್ ಆಗಿರಬೇಕು, ಸ್ವಚ್ಛವಾಗಿರಬೇಕು ಅನ್ನೋ ಆಸೆ ನಮಗಿದೆ. ಇದೆಲ್ಲರಿಗಿಂತ ಜಾಸ್ತಿ ಇರೋದು ನಾವೇ ಇರೋದ್ರಿಂದ ನಮ್ಮನೆ ನಾವೇ ಚೆನ್ನಾಗಿರ್ತೀವಿ, ನಾವು ಇಟ್ಕೋತೀವಿ. ಅದರಲ್ಲಿ ನಮ್ಮ ಕಡೆಯಿಂದ ಮಿಸ್ ಆಗ್ತದೆ. ಜವಾಬ್ದಾರಿ ಜಾಸ್ತಿ ಅಂದರೆ ವೈದ್ಯಾಧಿಕಾರಿ AMಗೆ ಇಲ್ಲಿ ಒಂದು ದೂರು ಪಟ್ಟಿ ಮಾಡಿ ಪೇಷಂಟಿಗೆ ಬರ್ತಾರಲ್ವ, ಒಂದ್ಸರಿ ಹೆರಿಗೆ ಮಾಡಿ ಅಡ್ಮಿಟ್ ಆಗಿರೋದು, ಒಂದ್ಸರಿ ಅವರು ಸಿಬ್ಬಂದಿ ಗೊತ್ತಾಗ್ತೀರ, ಒಂದ್ಸರಿ ಭೇಟಿ ಅನಿರೀಕ್ಷಿತವಾಗಿ ದೇಹಕ್ಕನ್ನ ನೈಟ್ ಬಾರಿ ಬಿಡುತ್ತೆ. ಅಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾಗ್ತದೆ. ನಾವು ನನಗೆ ಹೇಳೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಈ ಥರ ನೀವು ಲೆಟ್ರ್ ಯಾವುದಾದ್ರು ಕಳಿಸಿದ್ದೀವಿ. ನಮ್ಮ ತಹಸೀಲ್ದಾರ್ ಕಡೆಯಿಂದ ಕಾಪಿ ಬಂದು ಇವಾಗ ಕಾಪಿ ಕಳಿಸೋದ್ರಲ್ಲಿ ಇಲ್ಲಿ ಭ್ರಷ್ಟಾಚಾರ ಆಗ್ತೀವಿ ಅಂತ ಹೇಳ್ತೀವಿ. ಇದಕ್ಕೆ ನಮ್ಮಲ್ಲಿ ಎಲ್ಲ ಸರ್ವಿಸಸ್ಸು ಲೇಬರ್ ವಾರ್ಡನ್ ಫ್ರೀ ಅಂತ ಒಂದು ಪೋಸ್ಟರ್ ಹಾಕ್ಸಿದ್ವಿ. 2 ಕಡೆ ಚೆನ್ನಾಗಿ ಜನಕ್ಕೆ ಕಳಿಸೋ ಥರ, ಎಲ್ರಿಗೂ ಅರ್ಥ ಆಗಲಿ ಅನ್ನೋ ಥರ ಒಂದು ಪೋಸ್ಟರ್ ಹಾಕ್ಸಿದ್ವಿ. ಅಲ್ಲೇ ಒಂದು ಕಂಪ್ಲೇಂಟ್ ಬಾಕ್ಸ್ ಇರಿಸಿದ್ವಿ, ಯಾರು ಬೇಕಾದ್ರೂ ಕಂಪ್ಲೇಂಟ್ ಮಾಡ್ಬೋದು. ಅದ್ರ ಜೊತೆಗೆ ಎಲ್ಲ ಪೇಷಂಟ್ ಅಂತ ಫೀಡ್ಬ್ಯಾಕ್ ಫಾರ್ಮ್ ತೊಗೋಬೇಕಾಗುತ್ತೆ. ಯಾರಿಗೂ ದುಡ್ಡು ಕೊಟ್ಟಿಲ್ಲ, ನಾವು